ಈ ಪ್ರಸಕ್ತ ಸಾಲಿನಲ್ಲಿ ತಂಬಾಕು ಬೆಳೆಯ ಬೆಲೆ ತೀವ್ರ ಕುಸಿತ ಕಂಡಿದ್ದು ರೈತರು ಕಂಗಾಲಾಗಿದ್ದಾರೆ. ಸದರಿ ತಂಬಾಕು ಬೆಳೆಗೆ ಬೆಂಬಲ ಬೆಲೆ ನೀಡಬೇಕು ಹಾಗೂ ಇದನ್ನ ಪ್ರಧಾನಮಂತ್ರಿಗಳ ಫಸಲ್ ಬಿಮಾ ಯೋಜನೆಗೆ ಸೇರಿಸಬೇಕು ಅಂತಕ್ಕಂಥ ಮನವಿಯನ್ನ ಮಾಡಲಿಕ್ಕೆ ಮಾನ್ಯ ಕೃಷಿ ಸಚಿವರ ಗಮನವನ್ನ ಸೆಳೆದಿದೆ ಅಧ್ಯಕ್ಷರೇ. ಅವರು ನಮಗೆ ಉತ್ತರವನ್ನು ಸಹ ಒದಗಿಸಿದ್ದಾರೆ ಅಧ್ಯಕ್ಷರೇ. ಇಲ್ಲಿ ಬಹಳ ಪ್ರಮುಖವಾದಂತಹ ವಿಚಾರ ಅಧ್ಯಕ್ಷರೇ, ಇವಾಗ ಪ್ರತಿಭಟನೆ ನಡೀತಾ ಇದೆ. ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ತಂಬಾಕು ಬೆಳೀತಕ್ಕಂಥದ್ದು 50,000 ರೈತ ಕುಟುಂಬಗಳು ತಂಬಾಕನ್ನ ಬೆಳೀತವೆ ಅಧ್ಯಕ್ಷರೇ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಭಾಗದಲ್ಲಿ ಹುಣಸೂರು, ಪಿರಿಯಾಪಟ್ಟಣ, ಎಚ್.ಡಿ. ಕೋಟೆ, ಕೆ.ಆರ್. ನಗರ, ಅರಕಲಗೂಡು ತಾಲೂಕುಗಳಲ್ಲಿ ತಂಬಾಕು ಬೆಳೆಯನ್ನ ಬೆಳೀತಕ್ಕಂಥದ್ದು ಅಧ್ಯಕ್ಷರೇ. ಈ ಬಾರಿ ಏನಾಗಿದೆ ಅಧ್ಯಕ್ಷರೇ, ಬೆಳೆ ಬಹಳ ಉತ್ಕೃಷ್ಟ ಗುಣಮಟ್ಟದ ಬೆಳೆಯನ್ನ ನಮ್ಮ ರೈತರು ಬೆಳೆದಿದ್ದಾರೆ. ಆದ್ರೆ ಬೆಲೆ ಬಹಳ ಕುಸಿತಾ ಇದೆ ಅಧ್ಯಕ್ಷರೇ. ರೈತರು ತೀವ್ರ ಕಂಗಾಲಾಗಿದ್ದಾರೆ. ಜೊತೆಗೆ ಈ ಕುಸಿತದಿಂದ ನಮ್ಮ ಹುಣಸೂರು ತಾಲೂಕಿನ ಹಿರಿಕ್ಯಾತನಹಳ್ಳಿ ಗ್ರಾಮದ ಮಹಾದೇವ್ ಎಂಬ ರೈತ ಆತ್ಮಹತ್ಯೆಗೂ ಪ್ರಯತ್ನ ಮಾಡಿದ್ದಾರೆ ಅಧ್ಯಕ್ಷರೇ. ಹಾಸ್ಪಿಟಲ್ ಇದ್ದಾರೆ ಅಧ್ಯಕ್ಷರೇ. ಇವತ್ತು ಜನವರಿಲಿ 278 ರೂಪಾಯಿ ಇತ್ತು ಒಂದು ಕೆಜಿಗೆ, ಫೆಬ್ರವರಿಲಿ 262 ರೂಪಾಯಿ ಆಗಿದೆ, ಮಾರ್ಚ್ಲಿ 243 ರೂಪಾಯಿ ಆಗಿದೆ. 2 ತಿಂಗಳಲ್ಲಿ 34-35 ರೂಪಾಯಿ ಒಂದು ಕೆಜಿಗೆ ಕಡಿಮೆ ಆಗಿರ್ತಕ್ಕಂಥದ್ದು ತಂಬಾಕು ಬೆಳೆಗೆ. ಇವತ್ತು 45 ರೂಪಾಯಿ ಕಡಿಮೆ ಆಗಿದೆ ಅಧ್ಯಕ್ಷರೇ. ಬೆಳಿಲಿಕ್ಕೆ 1 ಕೆಜಿ ಬೆಳಿಲಿಕ್ಕೆ 185 ರೂಪಾಯಿ ಖರ್ಚಾಗುತ್ತೆ ರೈತರಿಗೆ. ಅಂತಕ್ಕಂಥ ವಿಚಾರವನ್ನ ಏನ್ ಕೇಳಿದೆ ಅಧ್ಯಕ್ಷರೇ, ಅದಕ್ಕೆ ಮಾನ್ಯ ಸಚಿವರು ಉತ್ತರವನ್ನ ಕೊಟ್ಟಿದ್ದಾರೆ. ಕೃಷಿ ಉತ್ಪನ್ನಗಳಿಗೆ ಕೇಂದ್ರ ಸರ್ಕಾರದ ವತಿಯಿಂದ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಲಾಗುತ್ತದೆ. ಕೇಂದ್ರ ಸರ್ಕಾರವು ಬೆಂಬಲ ಬೆಲೆ ಘೋಷಿಸುವ ಬೆಳೆಗಳಲ್ಲಿ ತಂಬಾಕು ಬೆಳೆ ಸೇರಿರುವುದಿಲ್ಲ ಅಂತ ಹೇಳ್ತಾರೆ ಅಧ್ಯಕ್ಷರೇ. ನಾನು ಹೇಳ್ತಕ್ಕಂಥದ್ದು ಆಯ್ತು, ಕೇಂದ್ರ ಸರ್ಕಾರ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು 14 ಮುಂಗಾರು ಹಂಗಾಮಿನ ಬೆಳೆಗಳಿಗೆ, ಜೊತೆಗೆ 6 ಹಿಂಗಾರು ಹಂಗಾಮಿನ ಬೆಳೆಗಳಿಗೆ ಕೇಂದ್ರ ಸರ್ಕಾರ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದೆ. ಇವತ್ತು ನಾನು ಹೇಳ್ತಕ್ಕಂಥದ್ದು ಇದೇ ಪರಿಸ್ಥಿತಿ ಆಂಧ್ರ ಪ್ರದೇಶದಲ್ಲಿ 2015ರಲ್ಲಿ ಇದೇ ಪರಿಸ್ಥಿತಿ ಉಂಟಾದಾಗ ರೈತರು ಕಂಗಾಲಾಗಿದ್ದಂತ ಸಂದರ್ಭದಲ್ಲಿ ಆಂಧ್ರ ಪ್ರದೇಶದ ಸರ್ಕಾರ ಕೇಂದ್ರ ಸರ್ಕಾರ ಜೊತೆಗೆ ಸಹಯೋಗದಲ್ಲಿ ಆಂಧ್ರ ಪ್ರದೇಶದ ಸರ್ಕಾರನೇ ಕೆಜಿಗೆ 5 ರೂಪಾಯಿ ಒನ್ ಟೈಮ್ ಕಾಂಪನ್ಸೇಷನ್ ಆಸ್ ಸ್ಪೆಷಲ್ ಕೇಸ್ ಫಾರ್ ಐಡೆಂಟಿಫೈಡ್. ನೇರವಾಗಿ ಅದನ್ನೇ ಬರ್ತಾ ಇದೆ ಗಮನ ಸೆಳಿ, ಅವ್ರ ಉತ್ತರಕ್ಕೆ ನಾನು ಕೇಳ್ತಾ ಇದ್ದೀನಿ ಅಧ್ಯಕ್ಷ, ಅದನ್ನೇ ಗಮನ ಸೆಳಿತಾ ಇರ್ತಕ್ಕಂಥದ್ದು. ಇವ್ರು ಕೇಂದ್ರ ಸರ್ಕಾರ ಘೋಷಣೆ ಮಾಡಿಲ್ಲ ಅಂತ ಹೇಳಿದ್ದಾರೆ ಅಧ್ಯಕ್ಷರೇ. ಅದಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು 2015ರಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ ಆಂಧ್ರ ಪ್ರದೇಶದಲ್ಲಿ ಉದ್ಭವ ಆದಂತ ಸಂದರ್ಭದಲ್ಲಿ ಆಂಧ್ರ ಪ್ರದೇಶದ ರಾಜ್ಯ ಸರ್ಕಾರ ಅವತ್ತು ಒನ್ ಟೈಮ್ ಕಾಂಪನ್ಸೇಷನ್ ಆಸ್ ಸ್ಪೆಷಲ್ ಕೇಸ್ ಫಾರ್ ಐಡೆಂಟಿಫೈಡ್ FCB ಟೊಬ್ಯಾಕೋ ಡ್ಯೂರಿಂಗ್ 2015 ಅಂತ ಹೇಳಿ 5 ರೂಪಾಯಿ ಅವತ್ತು ಪರಿಹಾರವನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಅಧ್ಯಕ್ಷರೇ. ಜೊತೆಗೆ ನಾವ್ ಹೇಳ್ತಕ್ಕಂಥದ್ದು ಇಷ್ಟೇ ಅಧ್ಯಕ್ಷರೇ, ಇಲ್ಲ ಇವತ್ತು ಬೆಳೆದಿರ್ತಕ್ಕಂಥದ್ದು 85 ಮಿಲಿಯನ್ ಕೆಜಿ ತಂಬಾಕು ಬೆಳೆಯನ್ನು ನಮ್ಮ ರೈತರು ಬೆಳೆದಿದ್ದಾರೆ. ನಮ್ಮ ರಾಜ್ಯ ಸರ್ಕಾರ 2015ರಲ್ಲಿ ಆಂಧ್ರ ಪ್ರದೇಶ ಸರ್ಕಾರ ರಾಜ್ಯ ಸರ್ಕಾರ ಏನ್ 5 ರೂಪಾಯಿ ಕೊಟ್ಟಿತ್ತು, ಇವತ್ತು ನಮ್ಮ ರೈತರಿಗೆ 45 ರೂಪಾಯಿ 50 ರೂಪಾಯಿ ಕಡಿಮೆ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದ್ 25 ರೂಪಾಯಿ 30 ರೂಪಾಯಿ ಕೊಟ್ಟು ಅಧ್ಯಕ್ಷ ಒಂದೇ ನಿಮಿಷ ಅಧ್ಯಕ್ಷೆ, ಇದು ಲಾಸ್ಟ್ ಕ್ವಶನ್ ಮುಗಿಸ್ಬಿಡ್ತೀನಿ, ಇನ್ಯಾರು ಇಲ್ಲ ಅಧ್ಯಕ್ಷ ಕೇಳಕ್ಕೂ. 2015ರಲ್ಲಿ ಆಂಧ್ರ ಪ್ರದೇಶದ ಸರ್ಕಾರ ಏನ್ 5 ರೂಪಾಯಿ ಕೊಟ್ಟಿತ್ತು, ಈ ಬಾರಿ 85 ಮಿಲಿಯನ್ ಕೆಜಿಯನ್ನ ನಮ್ಮ ರಾಜ್ಯದ ರೈತರು ತಂಬಾಕು ಬೆಳೆಗಾರರು ಏನ್ ಬೆಳೆದಿದ್ದಾರೆ ಒಂದ್ 30 ರೂಪಾಯಿ ಕೊಟ್ರು ಅಧ್ಯಕ್ಷರೇ ಇವತ್ತು ಆಗ್ತಕ್ಕಂಥದ್ದು 240-250 ಕೋಟಿ ರೂಪಾಯಿ ಅಧ್ಯಕ್ಷರೇ. ಅಧ್ಯಕ್ಷ 5 ನಿಮಿಷ ಮುಗಿಸ್ಬಿಡ್ತೀನಿ, ಲಾಸ್ಟ್ ಕ್ವಶನ್ ಅಲ್ಲ ಅಧ್ಯಕ್ಷ. ಎರಡೇ ಇದರಲ್ಲಿ ಇದೊಂದು ಅಧ್ಯಕ್ಷರೇ, ಒಂದ್ 30 ರೂಪಾಯಿ ಕೊಟ್ಟರೆ 240 ಕೋಟಿ ಆಗುತ್ತೆ ಅಧ್ಯಕ್ಷರೇ. ದಯಮಾಡಿ ರಾಜ್ಯ ಸರ್ಕಾರ ಇವತ್ತು ನಮ್ಮ ರಾಜ್ಯದ ರೈತರವರು ಇವತ್ತು ಕೇಂದ್ರ ಸರ್ಕಾರ ಎಲ್ಲ ಮಾಡಬೇಕು ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಮೇಲೂ ಈಗಾಗಲೇ ನಾವು ಮಾನ್ಯ ಕೇಂದ್ರ ಸಚಿವ ಕುಮಾರಣ್ಣವ್ರನ್ನ ಕರ್ಕೊಂಡೋಗಿ ಪಿಯೂಷ್ ಗೋಯಲ್ ಭೇಟಿ ಮಾಡಿ ಅಲ್ಲೂ ಮನವಿ ಕೊಟ್ಟು ಬಂದಿದ್ದೀವಿ ಅಧ್ಯಕ್ಷರೇ. ನಮ್ಮ ರಾಜ್ಯ ಸರ್ಕಾರದಲ್ಲಿ ನಾವು ಮನವಿ ಮಾಡ್ತಾ ಇರ್ತಕ್ಕಂಥದ್ದು ಇಷ್ಟೇ, ಇವತ್ತು ಒಂದ್ 30 ರೂಪಾಯಿ ಪರಿಹಾರವನ್ನ ಕೊಡಬೇಕು. ಜೊತೆಗೆ ಇಲ್ಲ ಅಂದ್ರೆ ಕಳೆದ ಬಾರಿ ಹಲವಾರು ಸರ್ಕಾರಗಳು ಸಾಲ ಮನ್ನಾ ಮಾಡಿದೆ ಅಧ್ಯಕ್ಷ. ಒಂದ್ ನಿಮಿಷ ಮುಗಿದೋಯ್ತು. ಕಳೆದ ಹಲವಾರು ಸರ್ಕಾರಗಳು ಸಾಲ ಮನ್ನಾ ಮಾಡಿದೆ. ಕಳೆದ ಸರ್ಕಾರದಲ್ಲಿ ಕುಮಾರಣ್ಣವರು ಸಹ 26,000 ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. ಆ ರೀತಿನಾದ್ರೂ ಸರಿ ಈ ಒಂದು ಸಾಲ ಮನ್ನಾ ಮಾಡಲಿ ಅಧ್ಯಕ್ಷ.